ವಾಡಿಕೆ ಮಳೆಗಿಂತ ಕಡಿಮೆ ಮಳೆ ಈಗ ಮುಂಗಾರು ತಗೊಳ್ಳೋದಾದರೆ ಜೂನ್ನಿಂದ ಮುಂಗಾರು ಅಂತೀವಿ. ಜೂನ್ನಿಂದ ಸೆಪ್ಟೆಂಬರ್ ಮಾಹೆವರೆಗೆ ಮುಂಗಾರು ಅಂತೀವಿ. ಈಗ ಜೂನಿಂದ ಇವತ್ತಿನವರೆಗೆ ಜುಲೈ 14ನೇ ತಾರೀಕುವರೆಗೆ 52% ಮಳೆ ಕೊರತೆ ಇದೆ. ಆಮೇಲೆ ನಮ್ಮದು ಪೂರ್ವ ಮುಂಗಾರು ಅಷ್ಟೇ. ಪೂರ್ವ ಮುಂಗಾರು ಮಾರ್ಚಿಂದ ಮೇವರೆಗೆ ಪೂರ್ವ ಮುಂಗಾರು ಅಂತೀವಿ. ಪೂರ್ವ ಮುಂಗಾರಲ್ಲಿ 42% ಕೊರತೆ ಇತ್ತು. ಆಯಿತಾ. ಸೊ ಹಾಗಾಗಿ ಮಳೆ ತೀವ್ರವಾಗಿ ಕೊರತೆ ಇರೋದ್ರಿಂದ ಆಮೇಲೆ ಬಿತ್ತನೆ ಕೂಡ ನಮ್ಮದು 43% 43% ಬಿತ್ತನೆ ಆಗಿದೆ. ಕಳೆದ ವರ್ಷ ಇದೇ ಬಾರಿಗೆ 53.5% ಬಿತ್ತನೆ ಆಗಿತ್ತು. ಅಂದರೆ 10% ಹೆಚ್ಚಿನ ಬಿತ್ತನೆ ಕಳೆದ ವರ್ಷ ಆಗಿತ್ತು. ಆದಾಗ್ಯೂ ಕೂಡ ನಮ್ಮದು ಗುರಿ ಇರ್ತಕ್ಕಂಥದ್ದು 3,76,609 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಿದ್ದೀವಿ. ಮುಂಗಾರಿನಲ್ಲಿ ಸುಮಾರು 94% ಆಗಿತ್ತು. ಆದರೂ ಕೊನೆಯಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಮಾಹೆನಲ್ಲಿ ಸ್ವಲ್ಪ ಕೊರತೆ ಆಗಿದ್ದು ಬಿಟ್ಟರೆ ನಮಗೆ ನಾರ್ಮಲ್ ರೈನ್ಫಾಲ್ ಆಗಿತ್ತು. ಕಳೆದ ಬಾರಿ ಏನಂತ, ಕಳೆದ ಬಾರಿ ಆಗಲಿ 25, 26 ಇರಲಿ, 24, 25 ಇರಲಿ ಗುಡ್ ಇಯರ್ಸ್, ಅಂದರೆ ಒಳ್ಳೆ ನಾರ್ಮಲ್ ರೈನ್ಫಾಲ್ ಆದಂಥ ವರ್ಷಗಳು ಇರೋದು. ಅವರು ಈಗ ಸ್ವಲ್ಪ ಡ್ರೈ ಸ್ಪೆಲ್ ಇದೆ ಅಂತ ಹೇಳಿದ್ದಾರೆ. ಒಣ ಶುಷ್ಕ ವಾತಾವರಣ ಮುಂದುವರಿತದೆ ಇನ್ನೂ 1 ವಾರ 10 ದಿವಸ ಅಂತ ಹೇಳಿದ್ದಾರೆ. ನೋಡಬೇಕು ಈಗ ಏನಾಗುತ್ತೆ ಅಂದರೆ, ಲಾಂಗ್ ಫೋರ್ಕಾಸ್ಟ್ಗಳನ್ನ ಅಷ್ಟು ನಾವು ಅವಲಂಬನೆ ಮಾಡಲಿಕ್ಕಾಗೋದಿಲ್ಲ. ಆದಾಗ್ಯೂ ಕೂಡ ಈಗ ಅವರು, ಯಾಕೆಂದರೆ ಲಾಂಗ್ ಫೋರ್ಕಾಸ್ಟು ಹೆಚ್ಚಿನ ಅವಧಿಗೆ, ತುಂಬ ದೀರ್ಘಾವಧಿಗೆ ಹೇಳಿದಂಥ ಸಂದರ್ಭಗಳಲ್ಲಿ ಅಕ್ಯುರಸಿ ಸ್ವಲ್ಪ ಕಡಿಮೆ ಆಗ್ತದೆ. ಆದಾಗ್ಯೂ ಆಗಸ್ಟ್ ಮಾಹೆನಲ್ಲಿ ಕೆಲವೊಂದು ಎಪಿಸೋಡ್ಸ್ ಆಗ್ತದೆ ಅಂತ ಹೇಳಿದ್ದಾರೆ. ಅಂದರೆ 2 ಮಳೆಗಳ ಅಂತರ ತುಂಬ ಜಾಸ್ತಿ ಇರ್ತದೆ, ಮತ್ತು ಒಂದ್ಸಲಿ ಮಳೆ ಬಂದರೆ ಜಾಸ್ತಿ ಮಳೆ ಬೀಳುವಂಥ ಸಂದರ್ಭಗಳು ಇದೆ ಅಂತ ಹವಾಮಾನ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಭೀಕರ ಬರಗಾಲ ನಮ್ಮನ್ನು ಕಾಡ್ತಾ ಇದೆ. ಪ್ರತಿ ವರ್ಷ ಉತ್ತಮ ಮಳೆ ಆಗ್ತಾಯಿತ್ತು. ಈ ಬಾರಿ ಮಳೆ ಆಗಿಲ್ಲ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಬಿನಿ ಅಣೆಕಟ್ಟೆ ಇದೆ, ಪಕ್ಕದಲ್ಲಿ ಮಂಡ್ಯ ಜಿಲ್ಲೆ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಇದೆ. ಕಬಿನಿ ಮತ್ತು ಕೃಷ್ಣರಾಜ ಸಾಗರ 2 ಅಣೆಕಟ್ಟೆ ನೀರನ್ನು ನಾವು ಬಳಸಿ ರೈತರು ಸುಭಿಕ್ಷವಾಗಿ ಸಾಲ ಸೋಲ ಮಾಡಿ ಬೆಳೆ ಬೆಳೀತಾ ಇದ್ವಿ. ಆದರೆ ಇವತ್ತು ಮಳೆನೇ ಬಂದಿಲ್ಲ. ಈ ಪರಿಸ್ಥಿತಿನಲ್ಲಿ ಏನು ಮಾಡಬೇಕು ಅನ್ನೋದು ರೈತರಿಗೆ, ಸಾಮಾನ್ಯ ಜನರಿಗೂ ಕೂಡ ಚಿಂತಾಜನಕವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ರೈತ ಎಲ್ಲೋಗಬೇಕು, ಏನು ಮಾಡಬೇಕು? ಸರ್ಕಾರ ಮೂಕ ಪ್ರೇಕ್ಷಕರಂಗೆ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ವಾಮಮಾರ್ಗಗಳನ್ನ ಅನುಸರಿಸಿ ಆಡಳಿತ ಮಾಡ್ತಾಯಿದೆ. ಬಟ್ ವಿರೋಧ ಪಕ್ಷಗಳು ಕೂಡ ಏನು ಕಂಡೋ ಕಾಣದಂತೆ ನಾಟಕೀಯ ವರ್ತನೆ ಮಾಡಿ ಸರ್ಕಾರಕ್ಕೆ ಕುಮ್ಮಕ್ಕು ಕೊಟ್ಟಿದೆ ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಅವರ ಬೆಳವಣಿಗೆನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ. ಇವತ್ತು ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ, ಸರ್ಕಾರ ಇರ್ಬೋದು, ಇವತ್ತು ಬರಗಾಲನ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿ ಅದಕ್ಕೊಂದು ಮಾರ್ಗೋಪಾಯ ಮಾಡಿ ರೈತರಿಗೆ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ಬೆಳೆ ನಷ್ಟ ಪರಿಹಾರನ ಕೊಡಬೇಕು. ಕನಿಷ್ಠ ಬೆಳೆ ನಷ್ಟ ಪರಿಹಾರ 1 ಎಕರೆಗೆ 50,000 ಕೊಡಬೇಕು. ಸಾಮಾನ್ಯ ಜನ ಏನು ಮಾಡಬೇಕು? ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವ್ರ ಜೀವನ ನಿರ್ವಹಣೆ ಏನು ಮಾಡಬೇಕು? ಯಾವ ರೀತಿ ಮಾಡಬೇಕು? ಸರ್ಕಾರಗಳು ಸುಮ್ಮನೆ ಕಂಡು ಕಾಣದಂತೆ ನಾಟಕೀಯ ವರ್ತನೆಯನ್ನು ಬಿಡಬೇಕು. ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ರೈತ ಮತ್ತು ಸಾಮಾನ್ಯ ಜನ, ಈ ರಾಜ್ಯದ ಜನತನ ಕಾಪಾಡುವಂಥ ಕೆಲಸ ಆಗಬೇಕು. ಬರಗಾಲ ಅಂತ ಮತ್ತು ನೀರು ಅತಿ ಹೆಚ್ಚು ನೀರು ಬಳಸೋಂಥದ್ದು ಬೆಳೆಗಳನ್ನ ಬೆಳಿಬೇಡಿ, ಕಡಿಮೆ ನೀರು ಬಳಸೋಂಥ ಬೆಳೆಗಳನ್ನ ಬೆಳೀರಿ ಅಂತ ಏನು ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಹವಾಮಾನ ಇಲಾಖೆಯವರು ಕೂಡ ಮುಂದೆ ಕಷ್ಟ ಆಗುತ್ತೆ, ಬರ ಆಗುತ್ತೆ, ಭಾಳ ಸಂಕಷ್ಟಕ್ಕೆ ಸಿಗಾಕತ್ತಾರೆ ರೈತರು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಭಾರಿ ಸಮಸ್ಯೆ ಅನುಭವಿಸ್ತಿರೋಂಥ ರೈತರಿಗೆ ಬೆಳೆ ಸಾಲ ಮಾಡಿದ್ದಾರೆ, ಮತ್ತು ಚಿನ್ನದ ಮೇಲೆ ಸಾಲ ಮಾಡಿದ್ದಾರೆ, ಮತ್ತು ಕೈ ಸಾಲ ಮಾಡ್ಕೊಂಡಿದ್ದಾರೆ. ಮಕ್ಕಳ ಎಜುಕೇಷನ್ ಕಷ್ಟ ಇದೆ. ಇದೆಲ್ಲ ಕಷ್ಟಗಳು ಗೊತ್ತಿದ್ರು ಕೂಡ ಬರೀ ಉಚಿತ ಸಲಹೆ ಕೊಡೋದನ್ನ ಬಿಟ್ಟು ಮುಖ್ಯಮಂತ್ರಿಗಳಾಗಲಿ, ರಾಜ್ಯ ಸರ್ಕಾರ ಆಗಲಿ ಈ ಕಡೆ ಗಮನ ಹರಿಸ್ಬೇಕು. ಮತ್ತು ರೈತರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ರಸಗೊಬ್ಬರ ಇರ್ಬೋದು, ಮತ್ತು ಬಿತ್ತನೆ ಬೀಜ ಇರ್ಬೋದು, ಎಲ್ಲೂ ಕೂಡ ಕೊರತೆ ಆಗದಂಗೆ ನೋಡ್ಕೋಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೃಷಿ ಇಲಾಖೆಗೆ ಕೃಷಿ ಮಂತ್ರಿನೇ ಇಲ್ಲ. ಅದು ನಿರ್ವಹಣೆ ಮಾಡೋರು ಯಾರು? ಗೊಬ್ಬರ ನೋಡೋರು ಯಾರು? ಬಿತ್ತನೆ ಬೀಜ ಇಲ್ಲ ಅಂದ್ರೆ ಕೇಳೋರು ಯಾರು? ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋರು ಯಾರು? ನಾವು ಯಾರಿಗೆ ಹೇಳ್ಕೋಬೇಕು? ಹಾಗಾದರೆ ನೀರಿಲ್ಲ. ನೀರು ಈಗಾಗಲೇ ದನ ಕರುಗಳಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಏನು ಎಲ್ಲ ಇದ್ದಂಥ ಬೋರ್ಗಳು ಬೋರ್ಗಳಲ್ಲೂ ಕೂಡ ನೀರು ಎಲ್ಲ ಕುಸಿತ ಆಗಿದೆ. ಹಾಕಿರೋಂಥ ಬೆಳೆ ಎಲ್ಲ ಒಣಗ್ತಾ ಇದೆ. ಈಗಾಗಲೇ 1-1.5 ತಿಂಗಳು ಮೇಲಾಗಿದೆ ಈಗ ಬೆಳೆ ಹಾಕಿ. ಅದೆಲ್ಲ ಬಂದಿರೋ ಅಂಥದ್ದು ಒಣಗ್ತಾ ಇದೆ. ಅದಕ್ಕೆ ಯಾರು ಹೊಣೆ?
ಅದಕ್ಕೆ ಬಿತ್ತನೆ ಬೀಜಕ್ಕೆ ಸಾಲ ಮಾಡಿರ್ತಾನೆ ರೈತ, ಔಷಧಿ ಗೊಬ್ಬರಕ್ಕೆ ಸಾಲ ಮಾಡಿರ್ತಾನೆ, ಅದನ್ನು ಕಟ್ಟೋರು ಯಾರು? ಅದಕ್ಕೆ ಬಡ್ಡಿ ಇಲ್ಲದಂತೆ ಏನು ಸರ್ಕಾರ ಬಡ್ಡಿನ ಮನ್ನಾ ಮಾಡಬೇಕು. ಸಾಧ್ಯವಾದರೆ ಈ ವರ್ಷದ ಬೆಳೆ ಸಾಲ ಏನು ಇದೆ ಬೆಳೆ ಸಾಲ ಅಂತ ತಗೊಂಡಿದ್ದ ರೈತರು ಅದೆಲ್ಲರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು.